ಇನ್ನೂ ನನಗೆ ರಿಪೋರ್ಟ್ ಬಂದಿಲ್ಲ. ಅದು ನನಗೆ ಅವರು ರಿಪೋರ್ಟ್ ಕಳಿಸ್ಬೇಕು. ಕಳಿಸಿದ ನಂತರ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾನು ಮತ್ತೆ ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಅವರು ರಿಪೋರ್ಟ್ ಕಳಿಸಿದ ಮೇಲೆ ಅದ್ರ ಮೇಲೆ ನಾವು ಮಾಡಬೇಕಾಗತ್ತೆ. ನಮಗಲ್ಲ, ಕೋರ್ಟಿಗೆ. ಇಲ್ಲ ಇಲ್ಲ, ಅವ್ರು ನನಗೆ ಗೊತ್ತಿಲ್ಲ ನನಗೆ. ಇದೇ ರೀತಿ ವಿನಯ್ ಕುಲಕರ್ಣಿ ಕೇಸ್ ಒಂದು ಕೇಸ್ ಇದೆ ಧಾರವಾಡಲ್ಲಿ. ಒಂದು ಕೊಲೆ ಆಯ್ತು, ತನಿಖೆ ಆಯ್ತು, ಚಾರ್ಜ್ ಶೀಟ್ ಹಾಕಿದ್ರು, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನವ್ರು ಯಾರು ಅದರಲ್ಲಿ ತಲೆ ಹಾಕ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇಂದಾಗ ಕೊಲೆ ಆಯ್ತು, ಬಿಜೆಪಿ ಸರ್ಕಾರ ಬಂದ ಮೇಲೆ ಸಿಬಿಐ ತನಿಖೆ ಆಯ್ತು. ಯಾರು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದಾರೆ ಅವ್ರ ಮೇಲೇನು ಮೊಕದ್ದಮೆ ಆಯ್ತು, ಅವ್ರ ಮೇಲೆ ಚಾರ್ಜ್ ಶೀಟ್ ಆಯ್ತು, ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಅಂದ್ರೆ ಸಿಬಿಐನವರು ತಪ್ಪು ಮಾಡಿದ್ದಾರೆ, ತನಿಖೆ ಸರಿಯಾಗಿ ಮಾಡಿಲ್ಲ, ಫೇಕ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸಿಐಡಿನವರು ಫೇಕ್ ಚಾರ್ಜ್ ಶೀಟ್ ಹಾಕಿದ್ದಾರೆ, ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್. ಇವ್ರು ಯಾರು ಜೈಲಿಗೆ ಹೋಗ್ಲಿಲ್ಲ. ಯಾಕೆ? ಸೊಲೋಲಾನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ಏನಾಗ್ತಾ ಇದೆ ಅನ್ನುವಂಥದ್ರಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. SIT ಬೆಳ್ತಂಗಡಿ ಕೋರ್ಟ್ಗೆ 3000 ಪುಟದ ವರದಿಯನ್ನು ಕೂಡ ಸಲ್ಲಿಸಿತ್ತು. ಆ ನಂತರದಲ್ಲಿ SIT ಸರ್ಕಾರಕ್ಕೆ 1000 ಪುಟದ ವರದಿಯನ್ನು ಕೂಡ ಸಲ್ಲಿಸಿದೆ. ಆದರೆ ಇದುವರೆಗೂ ಯಾವುದನ್ನು ಕೂಡ ಬಹಿರಂಗಪಡಿಸಿಲ್ಲ. ಬಟ್ ಚಾರ್ಜ್ ಶೀಟ್ ಆದಾಗ ಖಂಡಿತವಾಗ್ಲೂ ಬಹಿರಂಗಪಡಿಸಲೇಬೇಕು. ಎಲ್ಲನೂ ಕೂಡ ಬಹಿರಂಗಪಡಿಸ್ತಾ ಇದ್ದಂತ SIT ಅಥವಾ ಸರ್ಕಾರ ಈ 1000 ಪುಟವನ್ನು ಯಾಕೆ ಇದುವರೆಗೂ ಕೂಡ ಬಹಿರಂಗಪಡಿಸಿಲ್ಲ ಅನ್ನುವಂತ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡುವಂಥದ್ದು. ಇದಕ್ಕೋಸ್ಕರ ಇನ್ನು ಮತ್ತೊಂದು ಹೋರಾಟ ನಡೆಯಬೇಕಾ ಅನ್ನುವಂಥ ವಿಚಾರದಲ್ಲಿ ಜನರು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ನನಗೆ ರಿಪೋರ್ಟ್ ಬಂದಿಲ್ಲ. ಅದು ನನಗೆ ಅವರು ರಿಪೋರ್ಟ್ ಕಳಿಸ್ಬೇಕು. ಕಳಿಸಿದ ನಂತರ ಅದನ್ನು ನೋಡಿಕೊಂಡು ಅದ್ರ ಮೇಲೆ ನಾನು ಮತ್ತೆ ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಅವರು ರಿಪೋರ್ಟ್ ಕಳಿಸಿದ ಮೇಲೆ ಅದ್ರ ಮೇಲೆ ನಾವು ಮಾಡಬೇಕಾಗತ್ತೆ. ನಮಗಲ್ಲ, ಕೋರ್ಟಿಗೆ. ಇಲ್ಲ ಇಲ್ಲ, ಅವ್ರು ನನಗೆ ಗೊತ್ತಿಲ್ಲ ನನಗೆ. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ಬಾಲನ್ ರವರು ಕೂಡ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. 74 UDR ಅದು ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲಿ ಕುಸುಮಾವತಿ ಅವರು PIL ಕೂಡ ಹಾಕಿದ್ರು. ನೀವು ಆರ್ಗ್ಯುಮೆಂಟ್ ಮಾಡಿದ್ರಿ. ಮೊದಲನೇ ದಿನ ಏನ್ ನಡೆದಿತ್ತು ಅಂಡ್ ನಂತರದಲ್ಲಿ ಕೋರ್ಟ್ ಯಾವ ರೀತಿಯಾಗಿ ಆದೇಶ ಮಾಡಿತು ಅಂತೇಳಿ ನೋಡಿ. ಧರ್ಮಸ್ಥಳದಲ್ಲಿ ಒಟ್ಟಾರೆ 424 ಅಸಹಜ ಸಾವು. ಒಂದ್ 40 ವರ್ಷದಿಂದ ಒಂದ್ ಸಣ್ಣ ಊರಲ್ಲಿ 424 ಅನ್ನೋದು ಭಾರಿ ಜಾಸ್ತಿ. ಈ 2000ದಿಂದ 2012 ಒಳಗಡೆ ಒಂದು 74 ಇದು ಡಾಕ್ಯುಮೆಂಟೆಡ್ ಡೆತ್ಸ್. ಅದರಲ್ಲಿ ಮಹಿಳೆಯರಿದ್ದಾರೆ, ಪುರುಷರು ಕೂಡ ಇದ್ದಾರೆ. ಅಸಹಜ ಸಾವು, ಅದಕ್ಕೆ ಮೆಟೀರಿಯಲ್ ಏನು, ಡಾಕ್ಯುಮೆಂಟೆಡ್ ಅಂದ್ರೆ UDR ಆಗಿದೆ. ಅದನ್ನ ಪೊಲೀಸರು UDR ಮಾಡಿ ಆವತ್ ದಿವ್ಸನೇ ಅದನ್ನ ಬೆಳ್ತಂಗಡಿ ಪಂಚಾಯತಿಗೆ ಕೊಡ್ತಾರೆ. ಪಂಚಾಯತಿನವರು ಇಷ್ಟೊಂದೊಂದು ಚಾರ್ಜ್ ಮಾಡಿ ಅದಕ್ಕೆ ರಿಸಿಪ್ಟ್ ಕೊಟ್ಟು ಅವರು ಊತಾಕ್ತಾರೆ. ಇದು ಅಲ್ಲಿ ನಡೆದಿದೆ. ಈಗ ಬೆಳಗ್ಗೆ ಡೆಡ್ ಬಾಡಿ ಸಿಗುತ್ತೆ, ಆವತ್ತೇ UDR ಆಗುತ್ತೆ, ಆವತ್ತೇ ಊತಾಕ್ತಾರೆ. ಇದು ಹೆಂಗಾಗುತ್ತೆ? ಈಗ ಯಾರವರು ಹೆಂಗ್ ಊತಾಕಿದ್ರು ಅನ್ನೋದು 174 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂದಿದೆ. ಅಸಹಜ ಸಾವು, ಅನ್ಯಾಚುರಲ್ ಡೆತ್ ಅಂದ್ರೆ ನ್ಯಾಚುರಲ್ ಡೆತ್ ಅಲ್ಲ. ಅನ್ಯಾಚುರಲ್ ಡೆತ್ ಆದ್ರೆ ಸರ್ಕಾರಕ್ಕೆ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ರಿಪೋರ್ಟ್ ಕೊಡ್ಲೇಬೇಕಾಗತ್ತೆ. ಅವರು ಅದನ್ನ ಫೋಟೋ ತೆಗಿಬೇಕು, ವಿಡಿಯೋಗ್ರಫಿ ಮಾಡ್ಬೇಕು, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಆಗ್ಬೇಕು, ಇನ್ಕ್ವೆಸ್ಟ್ಗೆ ತಹಶೀಲ್ದಾರ್ ಹೋಗ್ಬೇಕು, ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, ಪೋಸ್ಟ್ ಮಾರ್ಟಮ್ ಮಾಡಿದನ್ನ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಬೇಕು, ಅದನ್ನ ಸಂಬಂಧಪಟ್ಟವರಿಗೆ ತಿಳಿಸ್ಬೇಕು, ಇಲ್ಲ ಅಂದ್ರೆ ಅದನ್ನ ಮಾಧ್ಯಮದಲ್ಲಿ ಕೊಡ್ಬೇಕು. ಇದು ಯಾವುದು ಇಲ್ಲದೆ ಈಗ ಒಂದು ಸಾವು ಏನಾಗುತ್ತೆ ಅಂದ್ರೆ, ಒಂದು ಮಹಿಳೆ ಅಲ್ಲೋಗಿ ಲಾಡ್ಜ್ ಅಲ್ಲಿ ಸ್ಟೇ ಮಾಡ್ತಾಳೆ. ಈಗ ಲಾಡ್ಜ್ ಅಲ್ಲಿ ಸ್ಟೇ ಮಾಡಿದ್ರೆ ID ಕೊಡ್ಬೇಕು.
ಆವಾಗ ID ಪ್ರೊಸೀಜರ್ ಇಲ್ಲ ಅಂತ ಕೂಡ ಹೇಳ್ತಾರೆ. ಅದನ್ನ ಹಾಗೆ ತಗೊಳ್ಳೋಣ. ನೀವು ಒಂದು ಲಾಡ್ಜ್ ಅಲ್ಲಿ, ಅದು ಆ ಲೆವೆಲ್ ಆಫ್ ಲಾಡ್ಜ್ ಅಲ್ಲಿ ಸ್ಟೇ ಮಾಡಿದ್ರೆ ಅಡ್ರೆಸ್ ಕೊಡ್ಬೇಕು, ಫೋನ್ ನಂಬರ್ ಕೊಡ್ಬೇಕು. ಅವ್ರು ಈಗ ಹೇಳ್ಬೋದು ಅದು ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ. ಫೇಕ್ ಅಡ್ರೆಸ್ ಅಂತ ಹೆಂಗ್ ಹೇಳ್ತೀರಾ ನೀವು? ಅದ್ ತನಿಖೆ ಆಗಿದೆ ಅನ್ನೋದು. ಅಂದ್ರೆ 74 ಡೆತ್ತು, ಅಸಹಜ ಸಾವು. ಅಸಹಜ ಸಾವು ಅಂದ್ರೆ ಒಂದು ಆತ್ಮಹತ್ಯೆ, ಇಲ್ಲ ಅಂದ್ರೆ ಕೊಲೆ, ಇಲ್ಲ ಅಂದ್ರೆ ಅಪಘಾತ, ಆಕ್ಸಿಡೆಂಟ್. ಅಲ್ಲಿರೋರು ಏನ್ ಹೇಳ್ತಾರೆ, ಸ್ವಲ್ಪ ಬುರುಡೆ ಗ್ರೂಪ್ ಅಲ್ಲಿ ಇರೋರು ಏನ್ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ, ಇಲ್ಲಿ ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾರೆ ಹೇಳ್ತಾರೆ. ಮೋಕ್ಷ ಅದನ್ನೇ ತಗೊಳ್ಳೋಣ. ಆ ರೀತಿನೇ ಇರ್ಲಿ. ಯಾರವ್ರು, ಎಲ್ಲಿ ಸ್ಟೇ ಮಾಡಿದ್ರು, ಏನ್ ತನಿಖೆ, ಯಾಕೆ? ಈಗ ಕರ್ನಾಟಕದಲ್ಲಿ ರೂಲ್ಸ್ ಇದೆ. ಅಸಹಜ ಸಾವನ್ನ ಯಾಗ ಅದನ್ನ ಪ್ರೊಸೀಜರ್ ಇದೆ ಅಂದು 2004 ಕರ್ನಾಟಕ ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ. 174 ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅನ್ನ ಫಾಲೋ ಮಾಡಿಲ್ಲ. ಫೋಟೋಗ್ರಫಿ ಮಾಡಿಲ್ಲ, ವಿಡಿಯೋಗ್ರಫಿ ಮಾಡಿಲ್ಲ. ಈಗ ಒಂದು ಡೆಡ್ ಬಾಡಿ ಸಿಕ್ಕಿದ್ರೆ ಆ ಡೆಡ್ ಬಾಡಿ ಕ್ರೈಸ್ತ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಹಿಂದೂ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದಕ್ಕೆ ಬರಿಯಲ್ ಕೊಡ್ಬೇಕು, ಅದನ್ನು ಕೊಟ್ಟಿಲ್ಲ. ಸೊ ಇದು ಈಗ ನಾವು ಏನ್ ಮಾಡಿದ್ವಿ, ಈ 74 ಅಸಹಜ ಸಾವು ಎಲ್ಲವನ್ನು ನಾವು ಸಂಘರ್ಷಿ ಡಾಕ್ಯುಮೆಂಟ್ಸ್ RTI ನಲ್ಲಿ ತಕೊಂಡು 74 ಡೆತ್ ಆಗಿದೆ. ಆದ್ರಿಂದ 74 FIR ನೋಂದಣಿ ಮಾಡ್ಬೇಕು. 74 FIR ನೋಂದಣಿ ಮಾಡಿ 74 ತನಿಖೆ ಮಾಡ್ಬೇಕು ಅಂತ ಹೇಳಿದ್ವಿ. ಎರಡನೇದು, ಸಿಟ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಸಿಟ್ ಕಾನ್ಸ್ಟಿಟ್ಯೂಟ್ ಆಗಿದೆ ಅಂದ್ರೆ ಸಿಟ್ಗೆ ಪೊಲೀಸ್ ಸ್ಟೇಷನ್ ಅನ್ನೋ ಅಧಿಕಾರ ಕೊಟ್ಟಿದ್ದಾರೆ. ಸಿಟ್ ಇಸ್ ಎ ಪೊಲೀಸ್ ಸ್ಟೇಷನ್. ಸಿಟ್ ಇಸ್ ಎ ಪೊಲೀಸ್ ಸ್ಟೇಷನ್. ಅವ್ರಿಗೆ FIR ನೋಂದಣಿ ಮಾಡುವ ಅಧಿಕಾರ ಇದೆ. ಅಂದ್ರೆ 74 FIR ರಿಜಿಸ್ಟರ್ ಮಾಡುವ ಅಧಿಕಾರ ಸಿಟ್ಗೆ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಆದ್ರೆ ಮಾಡ್ಲಿಲ್ಲ. ಆ ಬಗಲ್ಗುಡ್ಡೆ ಅಲ್ಲಿ ಸುಮಾರು ಹೆಣಗಳು ಬಿದ್ದಿದೆ, ಮೂಳೆಗಳು ಸಿಗಿದೆ, ಬುರುಡೆಗಳು ಸಿಗಿದೆ. ಮತ್ತೆ ಅದ್ ಯಾರ್ದದು? ಒಬ್ಬರ್ದ, ಇಬ್ಬರ್ದ, ಮೂರ? ಅದನ್ನ ಒಂದೇ ಜಾಗದಲ್ಲಿ ಯಾರು ಊತಾಕಿದ್ದು, ಅದು ಯಾರು, ಇದ್ರ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ? ಇದನ್ನೆಲ್ಲ ಸೇರಿಸಿ ನೇಮ್ಸ್ ಕೊಟ್ಟಿದ್ದು, ಮೇಲು, ಫಿಮೇಲು. ಅಂದ್ರೆ ಇದು ಊತಾಕಿದ್ರಲ್ಲ, ಅದ್ರಲ್ಲಿ ರಿಕವರ್ಡ್ UDR ಇದೆಲ್ಲ ನಾವು ಫೈಲ್ ಮಾಡಿದ್ದು 3 ವಾಲ್ಯೂಮ್ ಫೈಲ್ ಮಾಡಿದ್ವಿ. 3 ವಾಲ್ಯೂಮ್ ಎಲ್ಲಾನು ಡಿಸ್ಕ್ರಿಪ್ಷನ್ ಕೊಟ್ಟು ಫೈಲ್ ಮಾಡಿದ್ವಿ. ಆದ್ರಿಂದಾನೆ ಫಸ್ಟ್ ದಿವಸನೇ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಮುಖ್ಯ ನ್ಯಾಯಾಧೀಶರು, ಆ ಡಿವಿಷನ್ ಬೆಂಚ್ ಪೀಠದವರು ಇದನ್ನ ಇಮಿಡಿಯೇಟ್ ಆಗಿ ವಾಟ್ ಯು ಸೇ ಅಂದು ಪ್ರಾಸಿಕ್ಯೂಟರ್ಗೆ ಹೇಳಿದ್ರು. ಅವಾಗ ಸ್ಟೇಟ್ಗೆ ಅವರು ನಾವು ನೆಕ್ಸ್ಟ್ ಡೇಟ್ ಹಾಕ್ತಿವಿ ಅಂದ್ರು. ಕಾಪಿಗಳೆಲ್ಲ ಕೊಟ್ವಿ. ಮತ್ತೆ ನಾವು ಪಾರ್ಟಿ ಮಾಡಿದ್ದು SIT ಮಾತ್ರ. ತದನಂತರ ಸ್ಟೇಟ್ ಅಂದ್ರೆ ಅಡ್ವೊಕೇಟ್ ಜನರಲ್ ಅಪಿಯರ್ ಆಗಿ ಲೆಟ್ ದ ಮೇಕ್ ಸ್ಟೇಟ್ ಆಲ್ಸೋ ಎ ಫಾರ್ಮಲ್ ಪಾರ್ಟಿ ಅಂತ ಹೇಳಿದ್ರು. ಆವತ್ತು ಅವ್ರು ಹೇಳಿದ್ರು ನಾವೆಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ವಿ ಅಂದು. ನಾವು ಪಾಯಿಂಟ್ ಔಟ್ ಮಾಡಿ ಹೇಳಿದ್ವಿ, ನೋಡಿ ಇದು ಬೆಳಗ್ಗೆನೆ ಗೊತ್ತಾಗಿದೆ, ಸಂಜೆ ಒಳಗಡೆ ಗೊತ್ತಾಗ್ಬಿಟ್ಟಿದ್ದಾರೆ. ಸೊ ಲೆಟ್ ದೇರ್ ಬಿ ಎ ಇನ್ವೆಸ್ಟಿಗೇಷನ್. 74 ಡೆತ್ಗೂ ತನಿಖೆ ಮಾಡ್ಬೇಕಂದು ಅದಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನೀವು ಫೈಲ್ ಮಾಡಿ. ಮತ್ತೆ ಇದು ಜುಲೈ 9ನೇ ತಾರೀಕು ಹೋಗಿದೆ ಆ ಕೇಸು PIL. ಇದ್ರಲ್ಲಿ ಏನಂದ್ರೆ ಆವತ್ತಿಗೆ ಅವ್ರು ಕೊಡ್ಬೇಕು, ಈಚೆ 74 ಸತ್ತಿದ್ದಾರೆ, ಯಾರವರು, ಏನ್ ತನಿಖೆ ಆಗಿದೆ, ಹೆಂಗ್ ಊತಾಕಿದ್ರು, ಏನ್ ಪ್ರೊಸೀಜರ್ ಮಾಡಿದ್ದಾರೆ, 174 CRPC ಪ್ರಕಾರ ಅದು ಇನ್ಕ್ವೆಸ್ಟ್ ಪ್ರೊಸೀಡಿಂಗು ಕರೆಕ್ಟ್ ಆಗಿದ ಇಲ್ವಾ ಅನ್ನೋದನ್ನ ಕೊಡ್ಬೇಕು. ಅವ್ರು ಫೈಲ್ ಮಾಡಿದ ಮೇಲೆ ಇಫ್ ದೆರ್ ಇಸ್ ಅ ಲ್ಯಾಬ್ಸ್ 74 ಡೆತ್ಗೂ 74 FIR ಮಾಡಿ ತನಿಖೆ ಮಾಡ್ಬೇಕಾಗುತ್ತದೆ. ಅಂದ್ರೆ ನಿಮ್ದು ಧರ್ಮಸ್ಥಳ, ಬೆಳ್ತಂಗಡಿ ಅಂದ್ರೆ ಒಂದು ವಿಚಿತ್ರ, ಅಲ್ಲಿ ಯಾವುದು ಕಾನೂನು ಪ್ರಕಾರ ನಡೆಯೋದಿಲ್ಲ. ಈಗ ಸೌಜನ್ಯ, ಅತ್ಯಾಚಾರ, ಹಿಂಸಾಚಾರ ಮತ್ತು ಕೊಲೆ, ಎಕ್ಸಾಕ್ಟ್ಲಿ 1 ತಿಂಗಳು ಮುಂದೆ ಆನೆಮೌತ ಅವನ ತಂಗಿ ಯಮುನಾನು ಅತ್ಯಾಚಾರ ಮತ್ತು ಕೊಲೆ ಆಗಿದೆ. ಎರಡಲ್ಲಿನೂ ಸಂತೋಷ್ ರಾವನ್ನ ಬಂಧಿಸ್ತಾರೆ. ಸಂತೋಷ್ ರಾವ್ ಒಂದು DNA ಮೆಟೀರಿಯಲ್ ಅನ್ನ
FSL ಗೆ ಕಳಿಸ್ತಾರೆ. ಸಂತೋಷ್ ರಾವ್ ಅವನ್ನ ಯೂಸ್ ಮಾಡಿ ಸೌಜನ್ಯ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ಲೋಕಲ್ ಪೊಲೀಸರು ಅದೇ ಮಾಡಿದ್ದಾರೆ, CID ಪೊಲೀಸರು ಅದೇ ಮಾಡಿದ್ದಾರೆ, COD ಪೊಲೀಸರು ಅದೇ ಮಾಡಿದ್ದಾರೆ, CBI ಪೊಲೀಸರು ಅದೇ ಮಾಡಿದ್ದಾರೆ. ಈಗ ಸಿಟ್ಟು ಅದೇ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಇರೋದು ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂದ್ರೆ CBI, ಅದ್ ಬಿಟ್ರೆ NIA ಬಿಟ್ರೆ ಈ ಸಿಟ್ಟು. ಈಗ ಎಲ್ಲವನ್ನು ಲೀಡ್ ಮಾಡೋರು IPS ಆಫೀಸರೇ. ತನಿಖೆ ಅಂದ್ರೆ ರಾ ಇರ್ಲಿ, IB ಇರ್ಲಿ, NIA ಇರ್ಲಿ, CBI ಇರ್ಲಿ, ಇದೆಲ್ಲ IPS ಆಫೀಸರ್ಸೇ. ಅಂದ್ರೆ ನಮ್ಮ ದೇಶದಲ್ಲಿರೋ IPS ಆಫೀಸರ್ಸ್ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಹಾಕಿದಾರ. ಅವ್ರಿಗೆ ಏನು ಎಕ್ಸ್ಟ್ರಾರ್ಡಿನರಿ ಪ್ರೆಷರ್ ಇದೆ. ಪ್ಲಸ್ ಯಾವುದೂ ತನಿಖೆ ಮಾಡಲ್ಲ, ಪ್ರತಿಯೊಂದು ಸುಳ್ಳು ಚಾರ್ಜ್ ಶೀಟ್ ಹಾಕ್ತಾರೆ, B ರಿಪೋರ್ಟ್ ಹಾಕ್ತಾರೆ, C ರಿಪೋರ್ಟ್ ಹಾಕ್ತಾರೆ. ಇದುವರೆಗೆ ಈ ಕೊಂದವನು ಯಾರು ಅವ್ರನ್ನ ರೀಚೇ ಆಗ್ಲಿಲ್ಲ. ಜನ ಕೆಲವರೇ ಮಾಡಿದಾರೆಂದು ನಂಬಿಕೆ ಇದೆ, ಮಾತಾಡ್ತಾರೆ, ಹೋರಾಟ ಮಾಡ್ತಾ ಇದಾರೆ. ಅಂತದವ್ರಿಗೆ ಇದುವರೆಗೆ ನೋಟಿಸ್ ಕೊಟ್ಟಿಲ್ಲ. ಇದರಲ್ಲಿ ನ್ಯಾಯ ಸಿಗ್ಬೇಕಂತ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ನೋಟಿಸ್ ಆಗುತ್ತೆ, ಅವ್ರಿಗೆ ಗಡೀಫಾರ್ ಆಗುತ್ತೆ, ಅವ್ರ ಮೇಲೆ ಮೊಕದ್ದಮೆ ರಿಜಿಸ್ಟರ್ ಮಾಡುತ್ತೆ, ಜಾನ್ ರೋ ಆರ್ಡರ್ ಬರುತ್ತೆ, ಇಂಜೆಕ್ಷನ್ ಆರ್ಡರ್ ಬರುತ್ತೆ. ಇದನ್ನೆಲ್ಲ ಯಾರು ಮಾಡ್ತಾರೆ? ಅಂದ್ರೆ ಧರ್ಮಸ್ಥಳದಲ್ಲಿ ನ್ಯಾಯ ಅನ್ನೋದು ಸಿಗೋದೇ ಇಲ್ವಾ? ಎನೆಗಳು ಹೆಂಗ್ ಬೀಳ್ತಾ ಇದೆ? ಒಂದ್ ಸಣ್ಣ ಊರಲ್ಲಿ ಇಷ್ಟೊಂದು ಸಾವುಗಳು ಹೆಂಗಾಗುತ್ತೆ? ಸತ್ತ ಮೇಲೆ ಪ್ರೊಸೀಜರ್ ಯಾಕೆ ಆಗೋದಿಲ್ಲ? ಫೇಕ್ ಚಾರ್ಜ್ ಶೀಟ್, ಡಿಫೆಕ್ಟ್ ಅಂದಿಲ್ಲ, ಫೇಕ್ ಚಾರ್ಜ್ ಶೀಟ್ ಯಾಕೆ ಹಾಕ್ತಾರೆ? ಈಗ ಸೌಜನ್ಯ ಕೇಸಲ್ಲಿ CBI ಮೇಲೆ, COD ಮೇಲೆ, ಲೋಕಲ್ ಪೊಲೀಸ್ ಮೇಲೆ ನೀವು ಕ್ರಮ ಜರುಗಿಸಿ ಅಂದು ಆದೇಶ ಆಗಿದೆ. ಆದ್ರೆ ಇದುವರೆಗೆ ಯಾಕೆ ಆಗಿಲ್ಲ? ಇದೇ ರೀತಿ ವಿನಯ್ ಕುಲಕರ್ಣಿ ಕೇಸ್ ಅಂದು ಒಂದು ಕೇಸ್ ಇದೆ ಧಾರವಾಡಲ್ಲಿ. ಒಂದು ಕೊಲೆ ಆಯ್ತು, ತನಿಖೆ ಆಯ್ತು, ಚಾರ್ಜ್ ಶೀಟ್ ಹಾಕಿದ್ರು, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನವ್ರು ಯಾರು ಅದರಲ್ಲಿ ತಲೆ ಹಾಕ್ಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇಂದಾಗ ಕೊಲೆ ಆಯ್ತು, BJP ಸರ್ಕಾರ ಬಂದ ಮೇಲೆ CBI ತನಿಖೆ ಆಯ್ತು. ಯಾರು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿದಾರೆ ಅವ್ರ ಮೇಲೇನು ಮೊಕದ್ದಮೆ ಆಯ್ತು, ಅವ್ರ ಮೇಲೆ ಚಾರ್ಜ್ ಶೀಟ್ ಆಯ್ತು, ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಅಂದ್ರೆ CBIನವರು ತಪ್ಪು ಮಾಡಿದ್ದಾರೆ, ತನಿಖೆ ಸರಿಯಾಗಿ ಮಾಡಿಲ್ಲ, ಫೇಕ್ ಚಾರ್ಜ್ ಶೀಟ್ ಹಾಕಿದ್ದಾರೆ. CIDನವರು ಫೇಕ್ ಚಾರ್ಜ್ ಶೀಟ್ ಹಾಕಿದ್ದಾರೆ, ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್. ಇವ್ರು ಯಾರು ಜೈಲಿಗೆ ಹೋಗ್ಲಿಲ್ಲ. ಯಾಕೆ? ಇದು ಪ್ರಶ್ನೆ. ಇದು ಯಾಕೆ ಹಿಂಗ ಆಗ್ತಾ ಇದೆ? ಇದಕ್ಕೆ ಹೊಣೆಗಾರರು ಯಾರು? ಯಾಕೆ ಧರ್ಮಸ್ಥಳ, ಬೆಳ್ತಂಗಡಿ ಈ ಏರಿಯಾದಲ್ಲಿ ಸಾವು ನೋವಾದ್ರೆ ಯಾಕೆ? ಎಷ್ಟು ಜನ ಅವರ ಜಮೀನನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಅವರ ಡಿಯರ್ ನೀರನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನರ ಮೇಲೆ ಥ್ರೆಟ್ ಆಗಿದೆ. ಇದನ್ನೆಲ್ಲ ಯಾರು ತನಿಖೆ ಮಾಡಿಲ್ಲ. ಯಾಕೆ? ನೀವು CBI ಕೂಡ ತಪ್ಪು ಮಾಡಿದೆ ಅಂತೇಳಿ ಹೇಳ್ತಾರೆ. ನಿಮ್ಮ ಪ್ರಕಾರ ಅಂತ ಹೇಳಿದ್ರೆ CBIಗೂ ಕೂಡ ಸಂತೋಷ್ ರಾವನ್ನು ಆನೆ ಮಾವುತನ ಕೇಸಲ್ಲಿ ಫಿಕ್ಸ್ ಮಾಡಿರುವಂತದ್ದು ಗೊತ್ತಾಗಿರ್ಬೇಕಿತ್ತು ಅಂತೇಳಿ ಹೇಳೋದಾ? ಸೌಜನ್ಯ ಕೇಸ್ ಹೌದು. ಈಗ CBIಗೆ ಹೋಗುತ್ತೆ, ಇದೇ ಸಂತೋಷ್ ರಾವನ್ನ ಆನೆ ಮಾವುತನ ಕೇಸಲ್ಲಿನೂ ಫಿಕ್ಸ್ ಮಾಡಕ್ ಹೋಗ್ತಾರೆ. ಅವನ್ನ DNA ಅಲ್ಲಿನೂ ಕಳಿಸ್ತಾರೆ. ಅಲ್ಲಿನೂ ಯಮುನಾದು ರೇಪ್ ಆಗಿದೆ, ಸೆಮಿನಲ್ ಸ್ಟೈನ್ ಸಿಗಿದೆ. ಯಾಕೆ ಆ ಕೇಸಲ್ಲಿ ರಾಬರಿ ಕೇಸ್ ಮಾಡಿದ್ರು, ಯಾಕೆ ರೇಪ್ ಕೇಸ್ ಮಾಡಿಲ್ಲ? ಅದಾದ 1 ತಿಂಗಳಲ್ಲಿ ಸೌಜನ್ಯ ರೇಪ್ ಆಗ್ತಲೆ, ಕೊಲೆ ಆಗ್ತಲೆ. ಅದು ಅವನ್ಗೆ ಸಂತೋಷ್ ರಾವ್ಗೆ ಗೊತ್ತಿಲ್ವಾ? ಮೊದ್ಲೇ ಅವನ್ನ ಮೆಡಿಕಲ್ಗೆ ಕಳ್ಸಿದ್ದಾರೆ. ಅವನಿಗೆ ಪಿಮೋಸಿಸ್ ಅನ್ನೋ ಕಾಯಿಲೆ ಇದೆ, ಅವನ್ ಕೈಯಲ್ಲಿ ರೇಪ್ ಮಾಡಕ್ ಬರೋದಿಲ್ಲ. ಅದೇ ಸಂತೋಷ್ ರಾವನ್ನ ಅಲ್ಲಿ ಫಿಕ್ಸ್ ಮಾಡ್ತಾರೆ, ಇಲ್ಲಿ ಫಿಕ್ಸ್ ಮಾಡ್ತಾರೆ. ಯಾಕೆ? ಯಾರು ಅವನು ಸಂತೋಷ್ ರಾವ್? ಅವನಿಗೆ ಜ್ಞಾನ ಇಲ್ವಾ? ಏನ್ ಕೆಲ್ಸ ಅವನು ಬೇಕಾ? ಯಾಕೆ ಸುಳ್ಳು ಪ್ರಕರಣಗಳು ಬರುತ್ತೆ? ವೈ ಅನ್ ಇನ್ನೋಸೆಂಟ್ ಈಸ್ ಇಂಪ್ಲಿಕೇಟೆಡ್ ಇನ್ 2 ಕೇಸಸ್. ಒಂದು ಕೇಸಲ್ಲಿ C ರಿಪೋರ್ಟ್ ಹಾಕ್ತಾರೆ, ಒಂದು ಕೇಸಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿರೋ ಕೇಸು ಸರಿಯಲ್ಲ. ಅವ್ರ ತಂದೆ ಹೇಳ್ತಾರೆ, ತಾಯಿ ಹೇಳ್ತಾರೆ, ಇವ್ರಿಲ್ಲ. ಅವ್ರು ಹೇಳ್ತಾರೆ ಈ ಒಲ ಉಡುಪು ಮನೆಯಿಂದ ರಿಕವರಿ ಮಾಡ್ಕೊಂಡು ಹೋದ್ರದ್ದು. CBI ಯಾಕೆ ಈ ಫೇಕ್ ಇನ್ವೆಸ್ಟಿಗೇಷನ್ ಮಾಡಿದ್ರು? CBI ಯಾಕೆ ಅಮಾಯಕನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು? CBI ಯಾಕೆ ಅದನ್ನ ಹೈಕೋರ್ಟ್ ತಗೊಂಡು ಹೋದ್ರು? ಸೊ ಇದು ಬಂದು ಎಲ್ಲರೂ ನಾಲಾಯಕ. ನಮ್ ದೇಶದಲ್ಲಿ ಸಿಸ್ಟಮ್ ಕೆಟ್ಟೋಗಿದೆ. ಇಷ್ಟು ಡೆತ್ ಆಗಿದೆ. ಇದಕ್ಕೆ ಹೊಣೆಗಾರ ಯಾರಂದು ಇದುವರೆಗೆ ಯಾಕೆ ಕಂಡಿಡಿಯಕ್ ಆಗ್ಲಿಲ್ಲ?
ಈಗ ಕಾಂಗ್ರೆಸ್ ಸರ್ಕಾರ, ಅದಕ್ ಮೊದಲು ಬಿಜೆಪಿ ಸರ್ಕಾರ, ಅದಕ್ ಮೊದಲು JDS ಸರ್ಕಾರ, ಎಷ್ಟು ಸರ್ಕಾರಗಳು ಬಂದಿದೆ. ಈ ಅನ್ಯಾಯಕ್ಕೆ ಯಾಕೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ? ಸರ್, CBI ಹೇಳಿದೆ ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ರಶ್ಮಿಯನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಅಂತ ಮಾಡಿದ್ರ? ಈಗ ಅದರಲ್ಲಿ ರಾಶ್ಮಿ ಮಾತ್ರ ಇಲ್ಲ. ಈಗ ವಾಟ್ ಇಸ್ ದ ಪ್ರೋಟೋಕಾಲ್? DNA ಮೆಟೀರಿಯಲ್ ಕಲೆಕ್ಟ್ ಮಾಡಿದ್ರೆ ತಕ್ಷಣ ಸೀಲ್ ಮಾಡಬೇಕು, ಅದನ್ನ ಥರ್ಮಾಕೋಲ್ ಬಾಕ್ಸ್ ಅಲ್ಲಿ ಐಸ್ ಪ್ಯಾಕ್ ಮಾಡಿ ಇಡಬೇಕು, ತಕ್ಷಣ ಅದನ್ನ FSL ಗೆ ಕಳಿಸ್ಬೇಕು. ಈಗ ರಾಶ್ಮಿ ಅವರು DNA ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ದಾರೆ, ಡಾಕ್ಟರೇ ಮಾಡ್ಬೇಕು. ಅದು ಪರಿಶೀಲನೆಗೆ ತೆಗೆದುಕೊಂಡಾಗ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ರಿಸಲ್ಟ್ ಕೊಡ್ತಾರೆ. ಇದಕ್ಕೆ ಯಾರ ಕಾರಣ? ಫಂಗಸ್ ಬಂದಿರುತ್ತೆ. ಈಗ ಕಾರಣನ ಪೊಲೀಸರ ಕಾರಣನ? ರಾಶ್ಮಿ ಕಲೆಕ್ಟ್ ಮಾಡಿ ಯಾವತ್ ಕೊಟ್ಲು? ಪೊಲೀಸರು ಏನ್ ಮಾಡ್ತಿದ್ರು? ಪೊಲೀಸರಿಗೆ ಜ್ಞಾನ ಇಲ್ವಾ? ಆ ಡೆಡ್ ಬಾಡಿನ ನೀವು ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ, ಪೋಸ್ಟ್ ಮಾರ್ಟಮ್ ನಲ್ಲಿ ರಿಕವರಿ ಮಾಡ್ತಾರೆ. ಅದು ಎಲ್ಲಿ ಕೊಡ್ಬೇಕು? ಪೊಲೀಸರಿಗೆ ಕೊಡ್ಬೇಕು. ಯಾಕೆ ಪೊಲೀಸರು ಅದನ್ನ ಕಲೆಕ್ಟ್ ಮಾಡಿಲ್ಲ? ಡಿಲೇ ಯಾಕೆ ಮಾಡಿದ್ರು? ಹಾಗಂದ್ರೆ ಆ DNA ಮೆಟೀರಿಯಲ್ಸ್ ಹೆಂಗ್ ಕೆಟ್ಟೋಯ್ತು? ಕಂಟಾಮಿನೇಷನ್ ಮಾಡಿದ್ದಕ್ಕೆ ಕಾರಣ ಯಾರು? ಬರೀ ರಾಶ್ಮಿನ ಕಾರಣ? ಇದೆಲ್ಲ ಯಾರು ಮಾಡಿದ್ದು? ಒಟ್ಟಾರೆ ಅಮಾಯಕನನ್ನ ಯಾರು ಫಿಕ್ಸ್ ಮಾಡಿದ್ದು? CBI ಯಾಕೆ ಅಮಾಯಕನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು? ಲೋಕಲ್ ಪೊಲೀಸ್ ಯಾಕೆ ಅಮಾಯಕನ ಮೇಲೆ ಕೈ ಇಟ್ರು? CID COD ಪೊಲೀಸ್ ಯಾಕೆ ಅಮಾಯಕನ ಮೇಲೆ ಫಿಕ್ಸ್ ಮಾಡಿದ್ರು? ಲೋಕಲ್ ಪೊಲೀಸ್ ಮಾಡಿರೋ ಟೇಂಟೆಡ್ ಇನ್ವೆಸ್ಟಿಗೇಷನ್ CID ಮಾಡ್ತಾರೆ, ಅವ್ರು ಮಾಡಿದ್ದೆ CBI ಮಾಡ್ತಾರೆ. ನೀವು ಎಲ್ಲ ಈ ನಮ್ಮ ದೇಶದಲ್ಲಿ ಇವರೆಲ್ಲ ನಾಲಾಯ್ಕಂದು ಸ್ಕಾಟ್ಲ್ಯಾಂಡ್ ಯಾರ್ಡ್ ಕೊಡಿ, ಇಲ್ಲ ಬೇರೆ ದೇಶದವ್ರಿಗೆ ಕೊಡಿ. ಏನದು ಇಷ್ಟೊಂದು ಸಾವುಗಳಾಗ್ತಾ ಇದೆ? ಯಾರು ಮಾಡಿದ್ದು? ಇದೆಲ್ಲ ಕಲ್ಪನೆನಾ? ಸತ್ಯ ಇಲ್ವಾ? ಆಣೆ ಮೌತ ಯಮುನಾ ಏನಾದ್ರು? ಸೌಜನ್ಯ ಬದುಕಿದ್ದಲ್ಲ, ಸುಳ್ಳು ಹೇಳ್ತಾ ಇದೀವ ನಾವು? ಸೌಜನ್ಯವನ್ನ ಕೊಂದಿದ್ದು ಯಾರಂದು ಹೇಳೋ ಯೋಗ್ಯತೆ ಸರ್ಕಾರಕ್ಕಿಲ್ವಾ? ಮತ್ತೆ ಎಂತ ತನಿಖೆ ಮಾಡ್ತೀರಾ ನೀವು? ನಾವೇನು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ವಾ? ಅರೆ 21st ಸೆಂಚುರಿನಲ್ಲಿ ಇಂಥ ಒಂದು ಇದನ್ನ ಕಂಡಿಡಿಯಕ್ ಆಗಿಲ್ಲ ಅಂದ್ರೆ ಅದೇನದು? CBI ಹೇಳುತ್ತೇನು ಅಂತ ಹೇಳಿದ್ರೆ ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ರಶ್ಮಿಯನ್ನು ತನಿಖೆ ಮಾಡಬೇಕು ಅಂತೇಳಿ. ಇದರಲ್ಲಿ ಒಂದು ಇಲಾಖೆ ಯಾಕೆ ಮಾಡಿಲ್ಲ? ನೀವು ಚಾರ್ಜ್ ಶೀಟ್ ಮಾಡಕ್ ಮೊದಲು ಅವ್ರ ಮೇಲೆ ಯಾಕೆ ಚಾರ್ಜ್ ಶೀಟ್ ಹಾಕಿಲ್ಲ? ಈಗ CBI ನೀವು ಹೇಳ್ತೀರಾ, ಯು ಶುಡ್ ಹ್ಯಾವ್ ಆಡೆಡ್. ಕಾನೂನಲ್ಲಿ ಅವಕಾಶ ಇಲ್ವಾ ಅಂತ ಗೊತ್ತಿಲ್ವಾ CBIಗೆ? ಅವ್ರು ತಪ್ಪು ಮಾಡಿದ್ರೆ ಅಂದ್ರೆ ಅವ್ರನ್ನ ಸೇರ್ಸಿ ಚಾರ್ಜ್ ಶೀಟ್ ಹಾಕಿ. ಅದ್ರ ಮೇಲೆ ಯಾಕೆ ತನಿಖೆ ಮಾಡಿಲ್ಲ? ಇದು ಒಂದು ಗ್ಯಾಂಗ್ ಅಪ್. ಡಾಕ್ಟ್ರು, ಪೊಲೀಸರು ಎಲ್ರೂ ಸೇರ್ಕೊಂಡು ತಪ್ಪು ಮಾಡಿದ್ದಾರೆ, ಸರ್ಕಾರವು ಅದರಲ್ಲಿ ಸೇರ್ಕೊಂಡಿದ್ದಾರೆ. ಅಸೆಂಬ್ಲಿನಲ್ಲಿ ರೈಸ್ ಆಗುತ್ತೆ, ಉಗ್ರಪ್ಪ ಕಮಿಟಿ ರಿಪೋರ್ಟ್ ಆಗುತ್ತೆ. ಯಾವ ಸರ್ಕಾರ, ಯಾವ ತನಿಖೆ ಅಧಿಕಾರಿಗಳು, ಯಾವ ಏಜೆನ್ಸಿ ಏನು ಮಾಡಕ್ ಆಗಲ್ಲ ಅಂದು ಈ ಪ್ರಕರಣದಲ್ಲಿ ಪ್ರೂವ್ ಆಗಿದೆ. ದ ಸಿಸ್ಟಮ್ ಫೇಲ್ಯೂರ್ ಅನ್ನೋದು ಪ್ರೂವ್ ಆಗಿದೆ. ಈ ಧರ್ಮಸ್ಥಳದ SIT ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಚರ್ಚೆ ಆಯ್ತು ಸರ್. SIT ಬಗ್ಗೆ ಚರ್ಚೆ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗಿದೆ. ಯಾಕೆ ರೀಇನ್ವೆಸ್ಟಿಗೇಷನ್, ಡಿನೋವಾ ಇನ್ವೆಸ್ಟಿಗೇಷನ್ ಕೊಟ್ಟಿಲ್ಲ? ಬಿಲ್ಕಿಸ್ ಬಾನು ಕೇಸಲ್ಲಿ ಕೊಟ್ರು, ಬೆಸ್ಟ್ ಬೇಕರಿ ಕೇಸಲ್ಲಿ ಕೊಟ್ರು ಡಿನೋವಾ ಇನ್ವೆಸ್ಟಿಗೇಷನ್. ಕರ್ನಾಟಕದಲ್ಲೇ ವಿನಯ್ ಕುಲಕರ್ಣಿ ಕೇಸಲ್ಲಿ ಕೊಟ್ರು ಡಿನೋವಾ ಇನ್ವೆಸ್ಟಿಗೇಷನ್. ಇದನ್ನ ಯಾಕೆ ಡಿನೋವಾ ಇನ್ವೆಸ್ಟಿಗೇಷನ್ ಮಾಡಿ? ಏನ್ ಸರ್ ಅದು ಡಿನೋವಾ ಇನ್ವೆಸ್ಟಿಗೇಷನ್ ಅಂದ್ರೆ? ರೀಇನ್ವೆಸ್ಟಿಗೇಷನ್. ತನಿಖೆ ಮಾಡಿದ್ದು ಸರಿಯಲ್ಲ, ಮತ್ತೆ ರೀಇನ್ವೆಸ್ಟಿಗೇಷನ್. ಡಿಫರೆಂಟ್ ಏಜೆನ್ಸಿ ಯಾಕೆ ಕೊಟ್ಟಿಲ್ಲ? ಕಾನೂನಲ್ಲಿ ಅವಕಾಶ ಇಲ್ವಾ? ಫರ್ದರ್ ಇನ್ವೆಸ್ಟಿಗೇಷನ್ ಇದೆ, ಡಿನೋವಾ ಇನ್ವೆಸ್ಟಿಗೇಷನ್ ಇದೆ, ರೀಇನ್ವೆಸ್ಟಿಗೇಷನ್ ಇದೆ. ಏಜೆನ್ಸಿ ಚೇಂಜ್ ಮಾಡಿ ಕೊಡ್ಬೋದು, ಯಾಕೆ ಕೊಟ್ಟಿಲ್ಲ? ಇದು ವಿಚಿತ್ರ. ಈಗ ನೀವು ಕಾನೂನು ಅನ್ನೋದೇ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿನಲ್ಲಿ ಇಲ್ಲ. ಈಗ ನೀವು ಹೇಳಿದ್ರಿ ಸರ್, ಏನು ಅಸಹಜ ಸಾವುಗಳ ವರದಿ ಕೊಡೋಕೆ ಹೇಳಿದ್ದಾರೆ ಕೋರ್ಟಲ್ಲಿ ಅಂತೇಳಿ ಜುಲೈ 9ಕ್ಕೆ.
ಸೊ ಈಗ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ಸುಟ್ಟಾಕಿದ್ದೀವಿ ಸರ್, ನಾವು ಅಷ್ಟು ವರ್ಷ ಇಡೋಕ್ಕಾಗುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಸುಟ್ಟು ಹಾಕಿದೀರಾ, ಊತ್ ಹಾಕಿದೀರಾ, ಇದೆಲ್ಲ ಪಕ್ಕಕ್ಕಿಡಿ. ಯಾವಾಗ ಸಾವಾಯ್ತು ರೆಕಾರ್ಡ್ ಪ್ರಕಾರ ಬೆಳಗ್ಗೆ ಆಗುತ್ತೆ, ಸಂಜೆ ಯಾಕೆ ಊತ್ ಹಾಕಿದ್ರಿ? ವೆದರ್ ಯು ಫಾಲೋಡ್ ದ ಪ್ರೊಸೀಜರ್ ಅನ್ನೋದು ಮಾತ್ರ ಪ್ರಶ್ನೆ. ಒಂದು ಅಸಹಜ ಸಾವು ಆದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡಿದೀರಾ? ಅದೇ ಇನ್ಕ್ವೆಸ್ಟ್ ಪ್ರೊಸೀಡಿಂಗು, ಅದೇ 2004 ಕರ್ನಾಟಕ ರೂಲ್ಸ್. ಅದನ್ನ ಫಾಲೋ ಮಾಡಿದ್ರ ಇಲ್ವಾ ಅಷ್ಟೇ ಪ್ರಶ್ನೆ. ಅದ್ರಲ್ಲಿ DNA ಇದ, ಅದ್ರಲ್ಲಿ ಪ್ರೊಫೈಲ್ಸ್ ಇದ, ಅದನ್ನೆಲ್ಲ ಕೇಳ್ತಾ ಇದೀವ. ನಾವೇನ್ ಮೂಗ್ರ, ನಮ್ಗೇನ್ ಗೊತ್ತಿಲ್ವಾ? ಆವಾಗ DNA ಏನಾಯ್ತು, CCTV ಏನಾಯ್ತು, CDR ಏನಾಯ್ತು ಅಂತ ಕೇಳಿದೀವ? ವೆದರ್ ಯು ಫಾಲೋಡ್ ದಿ ಪ್ರೊಸೀಜರ್. ಪ್ರೊಸೀಜರ್ ಇಲ್ದ ಊತ್ ಹಾಕಿದ್ರೆ ಅದು ಅಪರಾಧ ಅಲ್ವಾ? ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಅಷ್ಟೇ. ಇದಕ್ಕೆಲ್ಲ ಯಾರು ಪಾತ್ರಧಾರಿ, ಸೂತ್ರಧಾರಿ, ಮಾಸ್ಟರ್ ಮೈಂಡು, ಸೈಡ್ ಮೈಂಡು, ಫ್ರಂಟ್ ಮೈಂಡು, ಬ್ಯಾಕ್ ಮೈಂಡು, ಉಲ್ಟಾ ಮೈಂಡು, ಸೀದಾ ಮೈಂಡು, ಇದೆಲ್ಲ ಯಾರಿದು? ಇದನ್ನ ತನಿಖೆ ಮಾಡಕ್ಕೆ ಹೋಗ್ತಾ ಇಲ್ಲ, ಅಷ್ಟೇ ವಿಷಯ. ಸುಟ್ಟಾಕಿದ್ರು ಕೂಡ ಪರವಾಗಿಲ್ಲ, ಬಟ್ ನೀವು ಅದೇ ದಿನ ಬಾಡಿ ಸಿಗುತ್ತೆ, ಅದೇ ದಿನ ಹೂತು ಹಾಕಿರುವಂಥದ್ದು ಯಾಕೆ? ಅದಕ್ಕೆ ಆನ್ಸರ್ ಕೊಡಿ. ಒಂದು ವೇಳೆ ಆನ್ಸರ್ ಕೊಡೋಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಹೌದು, ಈಗ ಒಂದು ಮಹಿಳೆ, ಒಂದು ಪುರುಷ ಅಲ್ಲಿ ಬಂದು ಲಾಡ್ಜ್ ಅಲ್ಲಿ ಸ್ಟೇ ಮಾಡ್ತಾನೆ, ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಾನೆ, ಅಡ್ರೆಸ್ ಕೊಡದೆ ಸ್ಟೇ ಆಗ್ತಾನೆ. ಅಡ್ರೆಸ್ ಇಲ್ಲದೆ ಸೇರ್ಸ್ಕೊಳ್ತೀರಾ ನೀವು? ಅದನ್ನೇ ಹೇಳಿ, ಯಾಕೆ ಸೇರ್ಸ್ಕೊಳ್ತೀರಾ? ನಾವು ID ತಗೊಂಡ್ರಲ್ಲ, ID ಪ್ರೊಸೀಜರ್ ಇಲ್ಲ, ಆವಾಗ CCTV ಇಲ್ಲ, ಆಯ್ತಪ್ಪ. ಅಡ್ರೆಸ್ ಫೇಕ್ ಅಡ್ರೆಸ್ ಅಂತ ಹೇಳ್ತಾರೆ. ಅವನ್ ಮೆಡ್ರಾಸ್ ಅಂದ್ರೆ ಹೋಗಿ ಹುಡುಕಿದ್ರ ನೀವು? ಮೆಡ್ರಾಸ್ ಅಲ್ಲಿ ಅವ್ನ್ ಕೊಟ್ಟಿರೋ ಅಡ್ರೆಸ್ ಫೇಕ್ ಅಡ್ರೆಸ್ ಒಂದು ರೆಕಾರ್ಡ್ ಇದ? ಅವನು ಆತ್ಮಹತ್ಯೆ ಮಾಡ್ಕೊಂಡ ಸ್ವರ್ಗಕ್ಕೆ ಹೋಗಕ್ಕೆ, ಓಕೆ ಅದೇ ಇರ್ಲಿ. ಯಾಕೆ ಬಂದ, ಎಲ್ಲಿಂದ ಬಂದ, ಎಲ್ಲಿ ಸ್ಟೇ ಮಾಡ್ದ, ಯಾವಾಗ ಸತ್ತ, ಯಾಕೆ ಊತ ಹಾಕಿದ್ವಿ? ಆ ಪ್ರೊಸೀಜರ್ 176 ಪ್ರೊಸೀಜರ್ ಕರ್ನಾಟಕ ರೂಲ್ಸ್ 2004 ಫಾಲೋ ಮಾಡಿದಿರಾ ಇಲ್ವಾ? ಅಷ್ಟು ಪ್ರಶ್ನೆ. ಫಾಲೋ ಮಾಡಿಲ್ಲ ಅಂದ್ರೆ ಅದು ಕಾಗ್ನಿಸಬಲ್ ಅಫೆನ್ಸ್. ಅದಕ್ಕೆ ಹೊಣೆಗಾರರು ಪೊಲೀಸರು, ಅದಕ್ಕೆ ಹೊಣೆಗಾರರು ತಹಸೀಲ್ದಾರರು, ಅದಕ್ಕೆ ಡಾಕ್ಟ್ರು, ಅದಕ್ಕೆ ಪಂಚಾಯತ್ದಾರರು, ಇವರೆಲ್ಲಾನು ಆರೋಪಿ ಆಗ್ತಾರೆ. ಕರೆಕ್ಟ್. ಇದು ಯು ಆರ್ ಟೇಕಿಂಗ್ ಗೌರ್ಮೆಂಟ್ ಮನಿ ಆಸ್ ಸ್ಯಾಲ್ರಿ. ಪೊಲೀಸರು ಏನು ಪುಕ್ಸಾಟಿನಲ್ಲಿ ಇಟ್ಟಿದಾರ? ಸರ್ಕಾರ ಸಂಬಳ ಎಲ್ಲಿಂದ ಆಕಾಶದಿಂದ ತಂದು ಕೊಡ್ತಾರ? ಪಬ್ಲಿಕ್ ದುಡ್ಡು. ನೀವು ಸಂಬಳ ತಗೊಂಡಿದ್ರ ನಿನ್ ಕೆಲಸ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಯಾಕೆ ಆಗಿಲ್ಲ? ನೀವ್ ತಪ್ಪು ಮಾಡಿದ್ರೆ ನೀವು ಜೈಲಿಗೆ ಹೋಗ್ಬೇಕಲ್ಲ. ಇದು ಮತ್ತೆ SIT ಮಾಡುತ್ತಾ ಸರ್ ಅಂತ ಹೇಳಿದ್ರೆ, ಒಂದು ವೇಳೆ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ತನಿಖೆ ಮಾಡಿ ವರದಿ ಒಪ್ಪಿಸಿ ಅಂತೇಳಿ SITಗೆನೆ ಹೇಳುತ್ತಾ ಅಥವಾ ಹೇಗೆ ಅಂತೇಳಿ? ನೋಡಿ, ಈಗ SITನೇ ನಾವು ಪಾರ್ಟಿ ಮಾಡಿದ್ವಿ, ನಂತರ ನಾವು ಸ್ಟೇಟ್ ಅನ್ನು ಪಾರ್ಟಿ ಮಾಡಿದ್ವಿ. ಈಗ ರಿಪೋರ್ಟ್ ಕೊಡಿ ಅಂದ್ರೆ SIT ಇಸ್ ಆಲ್ಸೋ ಪಾರ್ಟ್ ಆಫ್ ದ ಸ್ಟೇಟ್ ಅಲ್ವಾ? ಸ್ಟೇಟ್ ತಾನೆ, ಅಲ್ಲಿರೋರು DIG ರ್ಯಾಂಕ್ ನವ್ರು ತಾನೆ, ಸ್ಟೇಟ್ DIG ರ್ಯಾಂಕ್ ನವ್ರೆ. ಈಗ ಇದು ಏನಾಯ್ತು ನೀವ್ ಹೇಳಿ? ಅಸಹಜ ಸಾವ ಇಲ್ಲ, ಅವ್ರಿಗೆಲ್ಲ ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಬಂದ್ ಸತ್ರ, ಏನ್ ಸಾವದು ಅದ್ ಹೇಳಿ. ಏನ್ ಸಾವಂದ್ ಹೇಳ್ಬೇಕಂದ್ರೆ ಡಾಕ್ಟ್ರೇ ಹೇಳ್ಬೇಕು. ಅದನ್ನ ಡಾಕ್ಟರ್ ಪರಿಶೀಲನೆ ಮಾಡಿದ್ರೆ ಇಲ್ವಾ? ಪರಿಶೀಲನೆ ಮಾಡಿದ್ರೆ ವೇರ್ ಇಸ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 10 ವರ್ಷದಲ್ಲಿ ಬಿಸಾಕ್ತೀರಾ ನೀವು? ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿ, ವಿಡಿಯೋಗ್ರಫಿಯಲ್ಲಿ, ಫೋಟೋಗ್ರಫಿಯಲ್ಲಿ, ಇನ್ಕ್ವೆಸ್ಟ್ ಮರ್ಜರ್ ಎಲ್ಲಿ, ಇನ್ಕ್ವೆಸ್ಟ್ ಮರ್ಜರ್ ವಿಟ್ನೆಸ್ ಎಲ್ಲಿ? ಇಷ್ಟು ಪ್ರೊಸೀಜರ್. ಈಗ ಅದು ಆ ಬಾಡಿ ಮೇಲೆ ಇರೋ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಿದ್ರೆ ಇಲ್ವಾ? DNA ಫಿಂಗರ್ ಪ್ರಿಂಟ್ ಅನ್ನೋದು 2001 ನಲ್ಲಿನೂ ಇತ್ತು, 10 ನಲ್ಲಿನೂ ಇತ್ತು. ನೀವು DNA ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡಿದಿರಾ ಇಲ್ವಾ? ವಾಟ್ ಈಸ್ ದ ಅಸಹಜ ಸಾವು? ನೀವ್ ಹೇಳಿ, ಇದು ಆತ್ಮಹತ್ಯೆ ಅಂತ ಹೇಳಿ, ಇದು ಅಪಘಾತ ಅಂತ ಹೇಳಿ, ಮರ್ಡರ್ ಅಂತ ಹೇಳಿ ಹೆಂಗ್ ಗೊತ್ತಾಗ್ತೀರಾ ನೀವು? ಹೂ ಶುಡ್ ಸೇ? ಡಾಕ್ಟರ್ ಹೇಳ್ಬೇಕಲ್ಲ. ಒಬ್ಬ ಮನುಷ್ಯ ಸತ್ತಿದ್ದಾನೆ ಅಂದ್ರೆ ಅವನ್ ಕಾಯಿಲೆನಲ್ಲಿ ಸತ್ತಿದ್ದಾನೆ, ಅಪಘಾತ ಆಯ್ತು,
ಆತ್ಮಹತ್ಯೆ ಮಾಡ್ಕೊಂಡ ಇಲ್ಲ ಕೊಲೆ ಆಯ್ತು, ಹೇಳಪ್ಪ ನೀನು. ಅದ್ ಏನ್ ಹೇಳ್ದೆ ಹೆಂಗ್ ಗೊತ್ತಾಗ್ತೀರಾ ನೀವು? ಇದು ಪ್ರಶ್ನೆನೇ ಇಲ್ವಾ? ಇಲ್ಲಾಂದ್ರೆ ಹೇಳ್ಬಿಡಿ 74 ಸಾವೇ ನಡೆದಿಲ್ಲ ಅಂದೇಳಿ. ಈಗ ಅದಕ್ಕೆ ಸಪ್ರೇಟ್ FIR ಆಗಬೇಕಾ ಸರ್? ಒಂದು ಬಾಡಿಗೆ ಈಗ 74 ಅಸಹಜ ಸಾವೇನಾಗಿದೆ ಅದರ ದಾಖಲೆ ಒಂದು ವೇಳೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ, ನೀವು ಯಾವ ಕಾರಣಕ್ಕೋಸ್ಕರ ಅವನು ಆತ್ಮಹತ್ಯೆ ಮಾಡಿದ ಅನ್ನುವಂಥ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ SITಗೆ ಒಂದು ವೇಳೆ ಕೋರ್ಟ್ ಆದೇಶ ಕೊಟ್ರೆ ಅದು ಒಂದು ಬಾಡಿಗೆ ಒಂದು FIR ಆಗಬೇಕಾ ಸರ್? ಹೌದು, ಒಂದು ಕಾಗ್ನಿಸಬಲ್, ಒಂದು ಘಟನೆ, ಒಂದು 74 ಜಾಗದಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ತಿಂಗಳಲ್ಲಿ ಗಲಾಟೆ ಆದ್ರೆ ಎಲ್ಲ ಒಂದೇ ಆಗುತ್ತಾ? ಬೇರೆ ಬೇರೆ ಸಮಾಚಾರಗಳಲ್ವಾ? ಎಲ್ಲ ಒಂದೇ ದಿವಸ ನಡೆದಿದ್ದಲ್ಲ. 74 ಕಾನೂನು, ನಾನು ಕಾನ್ಶಿಯಸ್ಲಿ ಆಸ್ ಅನ್ ಅಡ್ವೊಕೇಟ್ ನಾನು ಹೇಳ್ತಾ ಇದ್ದೀನಿ 74 FIR ಆಗ್ಬೇಕು. ಸಾವು ಏನ್ ಸಾವು ಅದು ಹೇಳಿ ನಿನ್ಗೆ. ಊತ ಹಾಕಕ್ ಮೊದ್ಲು ಏನ್ ಸಾವು? ಅದು ಅಪಘಾತನ, ಆಕ್ಸಿಡೆಂಟ್ ಆಯ್ತಾ, ಆತ್ಮಹತ್ಯೆನ, ಕೊಲೆನ ಹೇಳಿ ನೀವು. ಊತ ಹಾಕಿದ್ರೆ ದುಡ್ಡು ಮಾತ್ರ ತಗೊಂಡ್ಬಿಟ್ಟಿದ್ರಿ. ಏನಕ್ಕೆ ನೀವು ದುಡ್ಡು ತಗೊಂಡ್ರೆ? ಊತ ಹಾಕಿದ್ದು ಯಾಕೆ? ನೀವು ಹೇಳಿ. ಈಗ ಇಟ್ ಈಸ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೌಂಡ್ ಟು ಸೇ. ಈಗ ರಿಪೋರ್ಟ್ ಅಲ್ಲಿ ಹೇಳ್ಬೇಕಲ್ಲ ವೆದರ್ ವಾಟ್ ಟೈಪ್ ಆಫ್ ಡೆತ್ ಇಸ್ ದಿಸ್. ಅಲ್ಲ, ಇದು SIT ಮಾಡ್ಬೇಕಿತ್ತಲ್ಲ ಸರ್, ಇದನ್ನು ಯಾಕೆ ಮಾಡಿಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರನೇ SIT ಆಗಿರುವಂತದ್ದು. SIT 39/2025 ಬಿಟ್ರೆ ಬೇರೆ ಯಾವುದೇ FIR ಮಾಡಿಲ್ಲ ಅಂತ. SIT 39 ಮಾತ್ರ ಅಲ್ಲ, SIT ಶುಡ್ ಇನ್ವೆಸ್ಟಿಗೇಟ್. FIR ಎಷ್ಟು ಮಾಡೋ ಅಧಿಕಾರನೂ ಇದೆ, ಅದು ಪೊಲೀಸ್ ಸ್ಟೇಷನ್. SIT ಅನ್ನೋದು ಪೊಲೀಸ್ ಸ್ಟೇಷನ್ ಸರ್. ಅವರು FIR ನೋಂದಣಿ ಮಾಡುವ ಅಧಿಕಾರ ಇದೆ. ಯಾಕೆ ಮಾಡಿಲ್ಲ ಅಂದ್ರೆ ಎಲ್ಲ ಪ್ರಶ್ನೆ ಮಾಡ್ಬೇಕು. ಪಬ್ಲಿಕ್ ಶುಡ್ ಕ್ರೈ, ಪಬ್ಲಿಕ್ ಶುಡ್ ರೈಸ್. ನಿಮ್ ತರ ಯೂಟ್ಯೂಬರ್ಸ್, ಮಾಧ್ಯಮದವರು ರೈಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ರಿಯಲ್ ಮಾಧ್ಯಮ ಅನ್ನೋದು, ಫೋರ್ತ್ ಎಸ್ಟೇಟ್ ಅನ್ನೋದು. ಹೂ ಶುಡ್ ಕ್ವಶ್ಚನ್. ಈಗ ತಮಿಳುನಾಡಲ್ಲಿ 9 ಜನ ಡೆತ್ ಸೆಂಟೆನ್ಸ್ ಆಗಿದೆ. ಬಿಕಾಸ್ ದ ಪೀಪಲ್ ಕ್ರೈ, ಬಿಕಾಸ್ ಆಫ್ ದ ಮೀಡಿಯಾ. ಸೊ ಕರ್ನಾಟಕದಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡಿದೆ, ಕಿವಿನೂ ಮುಚ್ಕೊಂಡಿದ್ದಾರೆ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಬಂದಿದೆ, ಯಾಕೆ ನೀವು ಇದನ್ನ ನೀವು ರೀಇನ್ವೆಸ್ಟಿಗೇಷನ್ ಯಾಕೆ ಮಾಡಿಲ್ಲ ಸ್ವಾಮಿ ಸಿದ್ದರಾಮಯ್ಯ? ನಿಮ್ಗೆ ಅಧಿಕಾರ ಇಲ್ವಾ? ಅಂದ್ರೆ ನಿಮ್ಗೆ ಧೈರ್ಯ ಇಲ್ವಾ? ಯಾಕೆ ಮಾಡಿಲ್ಲ? ನಿಮ್ಗೆ ಗೊತ್ತಲ್ಲ, ಸರ್ಕಾರಕ್ಕೆ ಗೊತ್ತಲ್ಲ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೊತ್ತು ಸೌಜನ್ಯ ತನಿಖೆ ಸರಿಯಾಗಿ ಮಾಡಿಲ್ಲ. ನ್ಯಾಯಾಧೀಶರು ಅದನ್ನೇ ಫೈಂಡಿಂಗ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಅಧಿಕಾರ ಇಲ್ವಾ? ರೀಇನ್ವೆಸ್ಟಿಗೇಷನ್ ಯಾಕೆ ಮಾಡಿಲ್ಲ ನೀವು? ನಿಮ್ಗೆ ಅಧಿಕಾರ ಇಲ್ಲ ಅಂತೀರಾ? ಇಲ್ಲ ಅಂತ ಹೇಳ್ಬಿಡಿ, ಮತ್ತೆ ಯಾಕೆ ನೀವು ಮಾಡಿಲ್ಲ? ಅವರು ಹೇಳಿದ್ದು ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಆಪ್ಷನ್ ಇದೆ, ಸೊ ಹಾಗಾಗಿ ನಮ್ಗೇನ್ ಮಾಡೋಕ್ ಆಗುದಿಲ್ಲ ಅಂತ ಹೇಳಿ. ಏನಕ್ಕೆ ಆಪ್ಷನ್ ಹೋಗ್ತೀರಾ? ಇವನು ಸಂತೋಷ್ ರಾವ್ ಕೊಂದಿದ್ದು ಸರಿ ಎಂದು ಹೋಗ್ತೀರಾ, ರೀಇನ್ವೆಸ್ಟಿಗೇಷನ್ ಹೋಗ್ತೀರಾ? ನಿಮ್ಗೆ ಅಧಿಕಾರ ಇದೆಲ್ಲ ಸರ್ಕಾರಕ್ಕೆ, ಕೋರ್ಟ್ಗೆ ಯಾಕೆ ಹೋಗ್ಬೇಕು? ಸರ್ಕಾರಕ್ಕೆ ಅಧಿಕಾರ ಇದಾ ಇಲ್ವಾ? ಸರ್ಕಾರಕ್ಕೆ ಈಗ ಹೈಕೋರ್ಟ್ ಅಲ್ಲಿ ಅಕ್ವಿಟ್ ಆಗಿದೆ ಸರ್. ಸೊ ನಂತರ ಸುಪ್ರೀಂ ಕೋರ್ಟ್ಗೆ ಒಂದು ಸೀಟೆ ಮಾಡಲು ಸರ್ಕಾರಕ್ಕೆ ಅಧಿಕಾರ ಇದಾ ಇಲ್ವಾ? ಇಲ್ಲ. ಇಲ್ಲ ಅಂತ ಯಾರು ಹೇಳಿದ್ದು? ಅಧಿಕಾರ ಇದೆ. ಹೇಗೆ? ಮತ್ತೆ ನೀನ್ ಸರ್ಕಾರನೇ ಇಲ್ಲ. ಹೇಗೆ ಸರ್ಕಾರಕ್ಕೆ ಅಧಿಕಾರ ಇದೆ? ನಾನು ಹೇಳ್ತೀನಲ್ಲ, ವಿನಯ್ ಕುಲಕರ್ಣಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ರಿಜೆಕ್ಟ್ ಮಾಡಿದ್ರು. ಸರ್ಕಾರ ಮತ್ತೆ ಆದೇಶ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ಗೆ ಕಳ್ಸಿದ್ರು. ಈ ಕೇಸಲ್ಲಿ ಯಾಕೆ ಇಲ್ಲ ಅಂತೀರಾ ನೀವು? ಸಿದ್ದರಾಮಯ್ಯರವರಿಗೆ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ಸಿದ್ದರಾಮಯ್ಯರವರು ಹೇಳಿರುವಂತದ್ದು, ಇದರಲ್ಲಿ ನಮ್ಮದು ಯಾವುದೇ ಏನ್ ಮಾಡೋಕ್ಕಾಗುದಿಲ್ಲ, ವಿಕ್ಟಿಮ್ ಫ್ಯಾಮಿಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತೇಳಿ. ನೋಡಿ, ಅದಕ್ಕೆ ಆನ್ಸರ್ ಕೊಡ್ಬೇಕಂದ್ರೆ ಅವ್ರಿಗೆ ಕಾನೂನು ಗೊತ್ತಿಲ್ವಾ? ಇಲ್ಲ ಕೈ ತುಳ್ಕೊಂಡ್ಬಿಡ್ತಾರ? ಏನದ ಅರ್ಥ? ಅದು ಆ ತರ ಹೇಳಿದ್ರೆ ಮುಖ್ಯಮಂತ್ರಿಗಳು ಅವ್ರಿಗೆ ಕಾನೂನು ಅರಿವು ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಈಗ SIT ಅವರು 3000 ಪುಟದ ವರದಿ ಕೊಟ್ಟರು ಸರ್. ಆ ನಂತರದಲ್ಲಿ ಮತ್ತೊಂದು 1000 ಪುಟದ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶಾಲಿನಿ ರಜನೀಶ್ ಅವರಿಗೆ. ಸೊ ಅದು ಇದುವರೆಗೂ ಬಹಿರಂಗ ಆಗಿಲ್ಲ ಅಂತೇಳಿ.
ನೋಡಿ ಅದನ್ನ ಮೊದ್ಲೇ ಈಗಾಗ್ಲೇ ಹೇಳಿದೀನಿ, ಬಹಿರಂಗ ಆಗ್ಲಿಲ್ಲ. ಕೊಲೆ ಆಗಿದೆ, ರೇಪ್ ಆಗಿದೆ ಅಂತ ಹೇಳ್ತಾನೆ. FIR ಯಾವ ಅಫೆನ್ಸ್ ಆಗ್ಬೇಕು? ಅದೇ ಅತ್ಯಾಚಾರ, ಕೊಲೆ, ಮರ್ಡರ್. ಯಾಕೆ ಹಾಕಿಲ್ಲ ಕೊಲೆಗೆ? 302, 376 ಹಾಕ್ಬೇಕು. ಯಾಕೆ ಹಾಕಿಲ್ಲ? ಯಾಕೆ 211 ಅಲ್ಲಿ ರಿಜಿಸ್ಟರ್ ಮಾಡಿದ್ರು? ಅದ್ರಲ್ಲಿ ಯಾರು ಮಾಡಿದ್ದಂದ್ ಕೂಡ ಹೇಳಿದ್ದಾನೆ, ಅವ್ರನ್ನ ಯಾಕೆ ಆರೋಪಿ ಮಾಡಿಲ್ಲ? CBI, CID ಮತ್ತೆ ಲೋಕಲ್ ಪೊಲೀಸ್ ಸೌಜನ್ಯ ಪ್ರಕರಣದಲ್ಲಿ, ಆನೆ ಮಾವುತನ ಪ್ರಕರಣದಲ್ಲಿ, ಪದ್ಮಲತಾ ವೇದವಲ್ಲಿ ಪ್ರಕರಣದಲ್ಲಿ ಏನೆಲ್ಲ ಮಾಡಿದ್ರು ಅದೇ ರೀತಿ SIT ಮಾಡಿದ್ರು. ಏನಂತೇಳಿ ಮುಂದೆ ಏನು ಅಂತೇಳಿ ಅದೇ ಮಾಡಿದ್ರೆ ಮತ್ತೆ ನಮ್ ದೇಶದಲ್ಲಿ ನೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ತನಿಖೆ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋದು ಆಯ್ತು ಅಷ್ಟೇ. ಇಲ್ಲ ತನಿಖೆ ಮಾಡೋದಿಲ್ಲ ಅನ್ನೋದು ಆಯ್ತು. ಪ್ರಭಾವಿಗಳಾದ್ರೆ ತನಿಖೆ ಮಾಡೋದಿಲ್ಲ ಅನ್ನೋದು ಆಯ್ತು. ದುಡ್ಡಿರೋರು ಏನಾಗ್ಲೂ ಮಾಡ್ಬೋದು. ಇದು ರಿಪಬ್ಲಿಕ್ ಆಫ್ ಇಂಡಿಯಾ ಇಲ್ಲ, ಇದು ದಿಸ್ ಇಸ್ ಎ ಕಿಂಗ್ಡಮ್ ಆಫ್ ಇಂಡಿಯಾ. ಕಿಂಗ್ ಯಾರು? ಕ್ವೀನ್ ಯಾರು? ನಾವು ಸಬ್ಜೆಕ್ಟ್ಸಾ ಸಿಟಿಸನ್? ಎಲ್ಲಾನು ಪ್ರಶ್ನೆ ಬರುದು. ಇಷ್ಟೊಂದು ಸಾವುಗಳಾಗಿದೆ, ರೇಪ್ ಆಗಿದೆ, ಏನ್ ತನಿಖೆ ಆಗಿಲ್ಲ ಅಂದ್ರೆ ಅಮಾಯಕನ ಮೇಲೆ ಚಾರ್ಜ್ ಶೀಟ್ ಹಾಕಿ ತಪ್ಪಿಸ್ಕೊಳ್ತಾರೆ ಅಂದ್ರೆ ಯಾರಿದಲ್ಲ? ಈಗ ಹಾಗಾದ್ರೆ ಆ 1,000 ಪುಟದ ವರದಿಯಲ್ಲಿ ಏನಿದೆ ಸರ್, ಅದನ್ನ ಹೇಗೆ ಬಹಿರಂಗಪಡಿಸುವಂಥದ್ದು? ಅದು ತನಿಖೆ ಮುಗ್ದಾಗ ಹಾಕ್ಲೇಬೇಕಲ್ಲ. ಈಗ ಈ ರಿಪೋರ್ಟ್ ಅಂದ್ರೆ ಎಲ್ಲಿದೆ? ಈಗ ಚಾರ್ಜ್ ಶೀಟ್ ಆಗ್ಬೇಕು, ಅಲ್ಲ B ರಿಪೋರ್ಟ್ ಆಗ್ಬೇಕು, C ರಿಪೋರ್ಟ್ ಆಗ್ಬೇಕು. ಇಂಟ್ರೀಮ್ ರಿಪೋರ್ಟ್ ಅನ್ನೋದು ಯಾವ ಕಾನೂನಲ್ಲಿ ಹಾಕಿದ್ದಾರೆ? ಏನದು ರಿಪೋರ್ಟ್? ಯು ಆರ್ ಎ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಫ್ ಎ ಕ್ರೈಮ್ ನಂಬರ್. ನೀವು ಚಾರ್ಜ್ ಶೀಟ್ ಇನ್ನ ಹಾಕಿಲ್ಲ. ವಾಟ್ ಈಸ್ ದಟ್ ರಿಪೋರ್ಟ್? ಏನದು ರಿಪೋರ್ಟ್ ನಿಮ್ದು? ಇಂಟ್ರೀಮ್ ರಿಪೋರ್ಟ್ ಅಂತೀರಾ? ಏನದು? 1,000 ಪುಟ ಅದೇನ್ ಮರ್ಡರ್ ಕೇಸ, ರೇಪ್ ಕೇಸ, ಅಲ್ಲ ಸುಳ್ಳು ಅದು ಕೇಸ? ಇಂಟ್ರೀಮ್ ರಿಪೋರ್ಟ್ ಹಾಕಿದ್ದು 3,000 ಪೇಜ್ ಇದ್ದು, ಅದು ಕೋರ್ಟಿಗೆ ಹಾಕಿದ್ದು ಬೆಳ್ತಂಗಡಿಯಲ್ಲಿ. ಈಗ ಏನ್ ಸರ್ ಅದು? ಅಲ್ಲಲ್ಲ ಅದೇನ್ ಈಗ 3,000, 5,000 ಅದೇನ್ ಕೊಲೆ ಕೇಸ, ರೇಪ್ ಕೇಸ, ಅಲ್ಲ ಅದು ಬುರುಡೆ ಕೇಸ? ಏನದು ರಿಪೋರ್ಟ್? ಅದು ಮೊದ್ಲಿಂದ ಇಲ್ಲಿಯವರೆಗೆ ಏನೆಲ್ಲ ತನಿಖೆ ಮಾಡಿದ್ರು ಅದು. ಏನ್ ತನಿಖೆ ಮಾಡಿದೀರಾ? ತನಿಖೆ ಮಾಡಿದ್ದು ಎಲ್ಲಿದೆ ರಿಪೋರ್ಟ್? ಅದು ಹಾಗಂದ್ರೆ ಕೊಲೆ ಆಯ್ತಾ ಆಗಿಲ್ವಾ? ರೇಪ್ ಆಯ್ತಾ ಆಗ್ಲಿಲ್ವಾ? ಸಿಗ್ತಾ ಸಿಗ್ಲಿಲ್ವಾ? ಏನ್ ರಿಪೋರ್ಟ್? ಒಂದು ಕ್ರೈಮ್ ನಂಬರ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ರಿಪೋರ್ಟ್ ಕೊಡಿದ್ರೆ ನೀವು ನಿಜ ಅಂದ ಹೇಳಿ, ಸುಳ್ಳು ಅಂದ ಹೇಳಿ, ಅದೇನ್ ರಿಪೋರ್ಟ್? ಅಲ್ಲ ಆನಂತರ ಒಂದು ಸರ್ಕಾರಕ್ಕೆ 1,000 ಪುಟದ ವರದಿ ಕೊಟ್ಟಿದ್ದಾರೆ ನಂತರದಲ್ಲಿ. ನೀವು ಸರ್ಕಾರಕ್ಕೆ ಏನಾಗ್ಲೂ ಕೊಡಿ ಸ್ವಾಮಿ. ನೀವು ಕ್ರೈಮ್ ನಂಬರ್ 39 ನಲ್ಲಿ ಏನ್ ಸ್ಟೇಜ್? ತನಿಖೆ ಆಗ್ತಾ ಇದ್ದ ಮುಗ್ದೋಯ್ತಾ? ಮುಗಿದಿದೆ. ಮುಗ್ದೋಗಿದ್ರೆ ಚಾರ್ಜ್ ಶೀಟ್, 39 ಚಾರ್ಜ್ ಶೀಟ್ ಇರುತ್ತೆ. 39 ಚಿನ್ನಯ್ಯ ಅರೆಸ್ಟ್ ಆದ, ಚಿನ್ನಯ್ಯನ್ಗೆ ಬೇಲ್ ಸಿಕ್ತು, ಷಡ್ಯಂತ್ರ ಅಂತೇಳಿ ಹೇಳ್ತಾ ಇದ್ದಾರೆ. ಮುಗ್ದೋಯ್ತು ಸರ್. ಏನ್ ರಿಪೋರ್ಟ್ ಅದು? ಏನ್ ಷಡ್ಯಂತ್ರ? ಯಾರ ಮೇಲೆ ಷಡ್ಯಂತ್ರ? ಕೊಲೆ ಆಗಿದ್ದು ಷಡ್ಯಂತ್ರನ? ಅವ್ನ್ ದೂರ್ ಕೊಟ್ಟಿದ್ದು ಷಡ್ಯಂತ್ರನ? ಏನು ಸಿಗ್ಲಿಲ್ಲ ಬಿಟ್ಟಿದ್ದು ಷಡ್ಯಂತ್ರನ? ಅವನು ಊತಾಕಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಏನು ಸಿಗ್ಲಿಲ್ಲಲ್ಲ ಅವನಿಗೆ. ನೋಡಿ, ಈಗ ಬೆಳ್ತಂಗಡಿ ನದಿ ಇರೋ ಜಾಗ, ಕಾಡು, ಎಷ್ಟು ವರ್ಷ ಇರುತ್ತೆ? ಒಂದು ಊತ ಹಾಕಿದ್ರೆ 100 ವರ್ಷ ಇರುತ್ತಾ? 200 ವರ್ಷ ಇರುತ್ತಾ? ಎಷ್ಟು ವರ್ಷ ಇರುತ್ತೆ? ಡಿಸ್ಇಂಟಿಗ್ರೇಟ್ ಆಗುತ್ತೆ. ಅಲಿಪಿಕ್ ಆಸಿಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಬೋನು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಫ್ಲಶ್ ಏನದು? ಬಾಡಿ ಅಂದ್ರೆ ಏನು? ಫ್ಲಶ್, ಬ್ಲಡ್, ಅದು ಹೋಗ್ಬಿಡುತ್ತೆ. ಬೋನ್ ಅಂದ್ರೆ ಏನು? ಫಾಸ್ಫರಸ್. ಬೋನ್ ಅಂದ್ರೆ ಫಾಸ್ಫರಸ್ ತಾನೇ? ಅದು ಎಷ್ಟು ವರ್ಷ ಇರುತ್ತೆ? ನೀವು ಮಮ್ಮಿಫೈ ಮಾಡಿದೀರಾ? ಏನಾದ್ರೂ ಎಲುಬಾದ್ರೂ ಸಿಗ್ಬೇಕಲ್ಲ ಸರ್? ಏನ್ ಸಿಗ್ಬೇಕು? ಎಲುಬು. ಎಲ್ಬೋನಾ? ಬೋನ್ಸೇ ಹೇಳ್ತೀನಿ. ಫಾಸ್ಫರಸ್ ತಾನೆ ಬೋನು. ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್ ಬೋನು. ಕ್ಯಾಲ್ಸಿಯಂ ಫಾಸ್ಫರಸ್ ಡಿಸ್ಇಂಟಿಗ್ರೇಟ್ ಆಗಲ್ವಾ? ಅದು 100 ವರ್ಷ ಇರುತ್ತಾ? ಬೋನ್ ಅದೇನು ಐರನ್, ಸ್ಟೀಲ, ಗೋಲ್ಡ? ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್ ಇಸ್ ಬೋನ್. ಹಾಗಾದ್ರೆ ಫ್ಲಶ್ ಅಂಡ್ ಬ್ಲಡ್ ಅದು ಡಿಸ್ಇಂಟಿಗ್ರೇಟ್ ಇಮಿಡಿಯೇಟ್ ಆಗುತ್ತೆ. ಹಾಗಾದ್ರೆ
ಕಂಪ್ಲೇಂಟ್ ಕೊಡೋಕೆ ಬಂದಾಗ ಚಿನ್ನಯ್ಯನಿಗೆ ಗೊತ್ತಾಗಿಲ್ವಾ ಅಥವಾ ವಕೀಲರಿಗೆ ಗೊತ್ತಾಗಿಲ್ವಾ ಇದೆಲ್ಲ ಕರಗುತ್ತೆ ಅನ್ನುವಂತ ವಿಚಾರದಲ್ಲಿ ಇಲ್ಲಿ ಸಿಗೋದಿಲ್ಲ ಅಂತೇಳಿ? ನೋಡಿ ಈಗ ಅದ್ರ ಬಗ್ಗೆ ಹೇಳಿ ನೀವು, ಅದು ಸುಳ್ಳು ಅಂತ ಹೇಳಿ. ವಾಟ್ ಈಸ್ ಯುವರ್ ರಿಪೋರ್ಟ್ ಅದ್ ಹೇಳಿ. ಈಗ 74 ಜನ ನಾವು ರಿಪೋರ್ಟ್ ಕೊಟ್ಟಿದ್ವಿ ಹೇಳಿ. ಸೌಜನ್ಯ ರೇಪ್ ಆಗಿಲ್ವಾ ಹೇಳಿ. ಎಷ್ಟು ಜನ ಕಾಣೆ ಆಗಿದ್ದಾರೆ ಮಹಿಳೆಯರು ಹೇಳಿ. ವೇದವಲ್ಲಿ ಸತ್ಯ ಇಲ್ವಾ? ವೇದವಲ್ಲಿ ಎಲ್ಲಿದೆ? ಸೊ ಕಡೆಯದಾಗಿ ಆದ್ರೆ ಜುಲೈ 9th ವರೆಗೆ ನಾವು ಕಾಯ್ಬೇಕು. ಐ ಮೀನ್ SIT ಅಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇನ್ನು ಜುಲೈ 9th ನಂತರ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತೀರಾ? ನಾನು ಹಂಗೆ ಹೇಳ್ತಾ ಇಲ್ಲ. ಅದು ಒಂದು ಪ್ರೋಸೆಸ್, ಇನ್ನೊಂದು ತನಿಖೆ ನಡೀತಾ ಇದೆ. ಒಂದು ಪ್ರೋಸೆಸ್, ಅದು ಕೋರ್ಟ್ಗೆ ಹಾಕಿದ್ವಿ, ಕೋರ್ಟ್ಗೆ ಅವರು ಉತ್ತರ ಕೊಡ್ಬೇಕು. ದಟ್ಸ್ ಒನ್ ಪ್ರೋಸೆಸ್. ಬಟ್ ಇಲ್ಲಿ ಯಾವ್ದು ತನಿಖೆ ನಡೀತಾ ಇಲ್ಲ. ಅದಕ್ ಮೇಲೆ ಪಬ್ಲಿಕ್ ಕ್ರೈ ಶುಡ್ ಬಿ ದೇರ್. ಅದಕ್ ಮೇಲೆ ಮೀಡಿಯಾ ಕ್ರೈ ಶುಡ್ ಬಿ ದೇರ್. ಪೊಲಿಟಿಕಲ್ ಕ್ರೈ ಶುಡ್ ಬಿ ದೇರ್. ಪೊಲಿಟಿಕಲ್ ವಿಲ್ ಶುಡ್ ಬಿ ದೇರ್. ಪಬ್ಲಿಕ್ ಕಾನ್ಶಿಯಸ್ ಇರ್ಬೇಕಾಗತ್ತೆ, ಹೋರಾಟಗಳು ನಡಿಬೇಕಾಗತ್ತೆ. ಇಟ್ ಶುಡ್ ಬಿ ಅ ಬಿಗ್ ಸ್ಟೇಟ್ ಇಶ್ಯೂ ಆಗ್ಬೇಕಾಗತ್ತೆ. ಸೊ ಆದ್ರೆ ಮಾತ್ರ ಮತ್ತೊಮ್ಮೆ SIT ಎದ್ದೊಳಕ್ಕೆ ಸಾಧ್ಯ ಅಂತೇಳಿ ಹೇಳೋದು ನೀವು? ಅದು ನಿಮ್ಗೆ ಬಿಟ್ಬಿಡ್ತೀನಿ. ಆಲ್ ರೈಟ್ ಸರ್, ಅದು ಆದಷ್ಟು ಬೇಗ ಆಗ್ಲಿ. 29ಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಸೌಜನ್ಯ ಪ್ರಕರಣ ಇದೆ, ಅದು ಕೂಡ ರೀಇನ್ವೆಸ್ಟಿಗೇಷನ್ ಆಗ್ಲಿ. ಏನಾದ್ರು ಹೋಪ್ ಇದೆಯಾ ಸರ್ ತಮಗೆ? ನೋಡಿ, ಅಲ್ಲಿ ನೋಟಿಸ್ ಆಗಿದೆ. ನೋಟಿಸ್ ಆದ್ರೆ ನಾಟ್ ಆಲ್. ನೋಟಿಸ್ ಬಂದ್ರೆ ಕೆಲವರು ಕುತೂಹಲ ಮಾಡ್ಕೊಳ್ತಾರೆ. ನೋಟಿಸ್ ಆಗಿದೆ, ಏನಾಗುತ್ತೆ ನೋಡ್ಬೇಡಣ. CBI ಉತ್ತರ ಕೊಡ್ಲೇಬೇಕಲ್ಲ, ಸ್ಟೇಟ್ ಉತ್ತರ ಕೊಡ್ಲೇಬೇಕಲ್ಲ ಸರ್? ನೋಟಿಸ್ ಆಗಿದೆ, ಏನಾಗುತ್ತೆ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್ ಬಾಯ್ ಬಾಯ್. ಇದಿಷ್ಟು ಬಾಲನ್ರವರು ಕೂಡ ಮಾತಾಡಿರುವಂತಹ ಮಾತು ಖಂಡಿತ ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಹೇಳ್ತಾರೆ ಧರ್ಮಸ್ಥಳ ಅನ್ನುವಂಥದ್ದು ಮೋಕ್ಷ ಸ್ಥಳ, ಹಾಗಾಗಿ ಎಲ್ಲರೂ ಬಂದು ನೀರಿಗೆ ಆಡ್ತಾರೆ, ಸುಸೈಡ್ ಮಾಡ್ತಾರೆ ಅಂತೇಳಿ. ಬಟ್ ಮೋಕ್ಷ ಸ್ಥಳ ಆದ್ರೂ ಕಾನೂನು ಅನ್ನುವಂಥದ್ದು ಇದೆ. ಒಂದು ಬಾಡಿ ಸತ್ತರೆ ಸುಸೈಡ್ ಆಗಿರ್ಬೋದು, ಮೋಕ್ಷಕ್ಕೋಸ್ಕರ ಸತ್ತಿದ್ರು, ಏನಕ್ಕೋಸ್ಕರ ಸತ್ತಿದ್ರು, ಅದರ ಪೋಸ್ಟ್ ಮಾರ್ಟಮ್ ಆಗಬೇಕು, ಪೇಪರಲ್ಲಿ ಆಗಬೇಕು, ಯಾವ ಕಾರಣಕ್ಕಾಗಿ ಸತ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ತಿಳಿದುಕೊಳ್ಬೇಕು. ಅದು ರಿಪೋರ್ಟಲ್ಲಿ ಬರಬೇಕು ಅಂತೇಳಿ. ಆತ್ಮಹತ್ಯೆನೋ ಕೊಲೆನೋ ಅಂತೇಳಿ. ಸೊ ಇದೆಲ್ಲ ನಡೆಯಲಿಲ್ಲ, ಬರೀ ಮೋಕ್ಷಕ್ಕಾಗಿ ಸತ್ತಿದ್ದಾರೆ ಅಂತ ಹೇಳಿದ್ರೆ ಹೇಳೋಕೆ ಬರೋದಿಲ್ಲ. ಕಾನೂನು ಅನ್ನುವಂಥದ್ದು ಇದೆ ನಮ್ಮ ದೇಶದಲ್ಲಿ ಅಂತೇಳಿ. ಒಂದು ವೇಳೆ ನಾವು ಈ ಎಲ್ಲವನ್ನು ಸುಟ್ಟು ಹಾಕಿದ್ದೀವಿ, ಈ ಡಾಕ್ಯುಮೆಂಟ್ಸ್ ಅನ್ನು ಎಲ್ಲವನ್ನು ಕೂಡ ಸುಟ್ಟು ಹಾಕಿದ್ದೀವಿ, 10 ವರ್ಷದ ಹಿಂದಿನ ಡಾಕ್ಯುಮೆಂಟ್ಸ್ ಅಂತೇಳಿ ಹೇಳಿದ್ರು ಲಾಡ್ಜಲ್ಲಿ ಸತ್ತವರು ಯಾಕೆ ಸತ್ರು, ಆ ದಿನನೇ ಸತ್ತವರನ್ನು ಆ ದಿನನೇ ಯಾಕೆ ಹೂತು ಹಾಕಿದ್ರಿ, ಇದಕ್ಕೆ ಈ ಪ್ರಶ್ನೆಗೆ ನೀವೆಲ್ಲ ಉತ್ತರ ಕೊಡಲೇಬೇಕು. ಇದು ಏನು, ಇದರ ಇನ್ವೆಸ್ಟಿಗೇಷನ್ ಆಗಬೇಕು, ಇದರ ಉತ್ತರವನ್ನು ಹೇಗೆ ಕೊಡ್ತೀರಾ, ಇದು ನಮಗೆ ಬೇಕಾಗಿರುವಂಥದ್ದು. ಸುಟ್ಟು ಹಾಕಿದಿರೋ ಮತ್ತೊಂದು ಹಾಕಿದಿರೋ ಗೊತ್ತಿಲ್ಲ, ನಮ್ಮಲ್ಲಿ UDR ಇದೆಯಪ್ಪ, ಆ ದಿನನೇ ಬಾಡಿ ಸಿಕ್ಕುತ್ತೆ, ಆ ದಿನನೇ ಹೂತು ಹಾಕಿದ್ದೀರಾ. ಪಂಚಾಯತಿಯವರನ್ನು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ, ಪೊಲೀಸರನ್ನು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ. ಆ ಟೈಮಲ್ಲಿ ಇದ್ದಂಥ ಪೊಲೀಸರು ಯಾರು, ಅದು ಅವರನ್ನು ಕರೆಯಿ ಇನ್ವೆಸ್ಟಿಗೇಷನ್ಗೆ. 19 ವರ್ಷದ 18 ವರ್ಷದ ಯುವತಿಯರೆಲ್ಲ ಇದ್ದಾರಲ್ವಾ, ಆ ದಿನನೇ ಸಿಕ್ಕಿರುವಂಥದ್ದು, ಆ ದಿನನೇ ಹೂತು ಹಾಕಿರುವಂಥದ್ದು. ಆ ಟೈಮಲ್ಲಿ ಹೂತು ಹಾಕೋಕೆ ಹೇಳಿದಂಥ ಪೊಲೀಸರು ಯಾರು, ಅಲ್ಲಿ ಸಿಗ್ನೇಚರ್ ಯಾರ್ದು ಇದೆ, ಇನ್ವೆಸ್ಟಿಗೇಷನ್ ಮಾಡಿ. ಎಲ್ಲನೂ ಕೂಡ ಸತ್ಯ ಹೊರಗಡೆ ಬರುತ್ತೆ. ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಖಂಡಿತವಾಗ್ಲೂ SIT ತನಿಖೆ ಮಾಡಿಲ್ಲ ಅಂತ ಹೇಳಿದ್ರೆ ಜನರು ಬಿಡ್ಬೇಕಲ್ವಾ, ವಕೀಲರು ಬಿಡ್ಬೇಕಲ್ವಾ, ಹಾಗೆ ಆಗುತ್ತೆ. ಕಾದು ನೋಡೋಣ.